ಇವತ್ತು 95 ವರ್ಷಗಳನ್ನ ಪೂರ್ತಿ ಮಾಡಿ ಹಿರಿಯ ಸಾಹಿತಿಗಳಾದಂಥ ಕಾದಂಬರಿಕಾರರಾದಂತಹ ಎಸ್.ಎಲ್. ಭೈರಪ್ಪ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇದು ಸಾರಸ್ವತ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಅಂತ ನಾವೆಲ್ಲರೂ ಸಹಜವಾಗಿ ಮಾತಾಡ್ತಾ ಇದ್ದೀವಿ. ಆದರೆ ನನಗನ್ಸೋದು ಅವರ ಇಡೀ ಸಾಹಿತ್ಯ, ಕಾದಂಬರಿ ಇರ್ಬೋದು, ಕಥೆಗಳಿರ್ಬೋದು, ಅಲ್ಲಿ ಬರ್ತಕ್ಕಂಥ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ರಾಜಕೀಯ ಇತ್ಯಾದಿ ವಿಷಯಗಳ ಎಲ್ಲದರೊಳಗಡೆ ಎಸ್.ಎಲ್. ಭೈರಪ್ಪನವರ ವಿಶೇಷ ಏನು ಅಂತಂದ್ರೆ, ಅವರು ಆತ್ಮ ಸಾಕ್ಷಾತ್ಕಾರಕ್ಕೋಸ್ಕರ ಸಾಹಿತ್ಯ ಕೃಷಿಯನ್ನ ಮಾಡಿದ್ರೇನೋ ಅಂತ ನನಗನ್ಸುತ್ತೆ. ಹಾಗಾಗಿ 95 ವರ್ಷಗಳ ತುಂಬು ಜೀವನವನ್ನ ಕಳೆದು ಅವರು ನೆಮ್ಮದಿಯಾಗಿ ಪ್ರಕೃತಿಯಲ್ಲಿ ಲೀನ ಆಗಿದ್ದಾರೆ. ಆದರೆ ಕಳ್ಕೊಂಡಿರ್ತಕ್ಕಂಥ ಅವರ ಕುಟುಂಬಕ್ಕೆ ಆ ಪ್ರಕೃತಿ ಸಾಂತ್ವನ ಹೇಳಿ ಅವ್ರನ್ನ ಕಳ್ಕೊಂಡಿರ್ತಕ್ಕಂಥ ಲಾಸ್ ಏನಿದೆ ಅದನ್ನ ಬರ್ಸ್ಕೊಡ್ಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು. ಕನ್ನಡದ ಹಿರಿಯ ಸಾಹಿತಿ ಎಸ್.ಎಲ್. ಭೈರಪ್ಪನವರು ನಮ್ಮನ್ನು ಅಗಲಿದ್ದಾರೆ. ಆದರೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವತ್ತಿಗೂ ಅಜರಾಮರ. ಅವರ ಕಥೆಗಳು, ಕಾದಂಬರಿಗಳು ಜಗದ್ವಿಖ್ಯಾತ. ಅವರ ಕಾದಂಬರಿಗಳನ್ನು ಸುಮಾರು 40 ಭಾಷೆಗಳಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ವಿದೇಶದಲ್ಲಿ ಪುಸ್ತಕ ಮೇಳಗಳಾಗ್ತಾ ಇದ್ರೆ ಇವತ್ತಿಗೂ ಕೂಡ ಯಾರ್ದಾರು ಸಾಹಿತ್ಯದ ಪುಸ್ತಕಗಳಲ್ಲಿ ಇದೆ ಅಂತ ಹೇಳಿದ್ರೆ ಅದು ಎಸ್.ಎಲ್. ಭೈರಪ್ಪನವರ ಪುಸ್ತಕಗಳು. ಭಾರತದ ಏಕೈಕ ಸಾಹಿತಿ. ಅವರ ಪುಸ್ತಕಗಳು ಪ್ರಪಂಚದಾದ್ಯಂತ ಬೇಡಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಾಹಿತಿಗಳು. ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ಭಾರತೀಯ ವಿಚಾರವನ್ನ ಬಲಪಂಥೀಯರಂತ ನಾವ್ಯಾರನ್ನ ಹೇಳ್ಕೊಳ್ತೇವೆ ನಾವೆಲ್ಲ, ಆ ವಿಚಾರದ ಪ್ರಬಲ ಪ್ರತಿಪಾದಕರಾಗಿದ್ದರು. ರಾಮ ಜನ್ಮಭೂಮಿಯ ವಿವಾದಿತ ಕಟ್ಟಡ ಕೆಡವಿದಂಥ ಸಂದರ್ಭದಲ್ಲಿ ಕರ್ಫ್ಯೂ ಇದ್ದಾಗೂ ಕೂಡ ಅದನ್ನು ಧಿಕ್ಕರಿಸಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಇದೊಂದು ರಾಷ್ಟ್ರೀಯ ಕಳಂಕ ಏನಿತ್ತೋ ಅದು ಹೋಗಿದೆ, ಇವತ್ತು ರಾಷ್ಟ್ರೀಯ ಜಾಗೃತಿ ಆಗಿದೆ ಅನ್ನುವಂಥ ಮಾತುಗಳನ್ನು ಭೈರಪ್ಪನವರು ಹೇಳಿದರು. ನಾನು ಸ್ವಲ್ಪ ದಿನಗಳ ಕಾಲ ಕನ್ನಡ ಮತ್ತು ಸಂಸ್ಕೃತಿ ಸಚಿವನಾದಾಗ ಅವ್ರನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ಪಡೆಯುವಂಥ ಒಂದು ಸದವಕಾಶ ನನಗೆ ದೊರೆತಿತ್ತು. ಅನೇಕ ವಿಚಾರಗಳನ್ನು ಸುಮಾರು 3-4 ಗಂಟೆಗಳ ಕಾಲ ಚರ್ಚೆ ಮತ್ತು ಮಾರ್ಗದರ್ಶನವನ್ನು ಅವರು ಮಾಡಿರುವಂಥ ನೆನಪು ಇವತ್ತು ನನ್ನ ಜೀವನದಲ್ಲಿ ಅಚ್ಚಳಿಯದಂತೆ ಉಳಿದಿದೆ. ನಮ್ಮನ್ನು ಅಗಲಿದ್ದಾರೆ. ಅವರು ಕೊಟ್ಟೋಗಿರ್ತಕ್ಕಂಥ ವಿಚಾರಗಳನ್ನು, ಆಚಾರಗಳನ್ನು ನಾವು ಬೆಳೆಸುವಂತಹದ್ದು ನಮ್ಮ ಕರ್ತವ್ಯ. ಅನೇಕ ಪ್ರಶಸ್ತಿಗಳನ್ನು ಅವರು ಹೊಂದಿದ್ರು. ಆದರೂ ಕೂಡ ಬಹಳ ಸರಳವಾಗಿ ತಮ್ಮ ಜೀವನವನ್ನು ನಡೆಸಿದ್ರು. ನನ್ನ ಸ್ನೇಹಿತರಾಗಿರ್ತಕ್ಕಂಥ ವಿಶ್ವೇಶ್ವರ ಭಟ್ರ ಮನೆಯಲ್ಲಿ ಕೊನೆ ದಿನಗಳನ್ನು ಅವರು ಕಳೆದಿರ್ತಕ್ಕಂಥದ್ದು ಮತ್ತು ವಿಚಾರ ವಿಮರ್ಶೆಗಳನ್ನು ಮಾಡಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ಕೊನೆ ಕ್ಷಣದಲ್ಲೂ ಕೂಡ ಕನ್ನಡಕ್ಕೆ, ಸಾಹಿತ್ಯಕ್ಕೆ ಅವರ ಕೊಡುಗೆಯನ್ನು ನೆನೆಸುವಂಥ ದಿನಗಳು ಅಂತ ಭಾವಿಸ್ತೇನೆ. ಈ ನಷ್ಟವನ್ನು ಭರಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ. ಅವರ ರಾಷ್ಟ್ರೀಯ ಸ್ಮಾರಕವನ್ನು
ಮೈಸೂರಿನಲ್ಲಿ ಅಥವಾ ಬೆಂಗಳೂರಿನಲ್ಲಿ ಸರ್ಕಾರ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಒಬ್ಬ ಅಪ್ರತಿಮ ಸಾಹಿತಿ, ನಾನಾಗಲೇ ಹೇಳಿದೆ, ಸುಮಾರು 40 ಭಾಷೆಗಳಲ್ಲಿ ಅವರ ಕಾದಂಬರಿ ಟ್ರಾನ್ಸ್ಲೇಟ್ ಆಗಿರ್ತಕ್ಕಂಥ ವಿಚಾರ ಮತ್ತು ಇವತ್ತಿಗೂ ಪುಸ್ತಕಗಳು ಯಾವುದಾದ್ರೂ ಭಾರತ ದೇಶದ ಇದೆ ಅಂತ ಹೇಳಿದರೆ ಸಾಹಿತ್ಯದ್ದು ಅದು ಭೈರಪ್ಪನವರು. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು ಸರ್ಕಾರ ಅಂತ ಒತ್ತಾಯವನ್ನ ಮಾಡ್ತಾರೆ.